ಹನಿ ಟ್ರ್ಯಾಪ್ ಹಂಗಾಮ ರಾಜಕೀಯ ಅಲ್ಲೋಲ ಕಲ್ಲೋಲಕ್ಕೆ ಕಾರಣ ಆಗಿದೆ. ಅತಿ ದೊಡ್ಡ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಸದನದಲ್ಲೇ ಸಂಚಲನ ಸೃಷ್ಟಿಸಿದ ಹನಿ ಟ್ರ್ಯಾಪ್ ಕೋಲಾಹಲ. ನಿನ್ನೆ ಸದನದಲ್ಲಿ ಯತ್ನಾಳ್ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ ನಂತರ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಕೋಲಾಹಲಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಕೆಎನ್ ರಾಜಣ್ಣ ಅವರನ್ನ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಮುಂದಾಗಿದ್ದು ಯಾರು? ರಾಜಣ್ಣ ಟ್ರ್ಯಾಪ್ ಮಾಡೋದಕ್ಕೆ ಬಂದಿದ್ದಂತಹ ಮಹಿಳೆ ಯಾರು? ನಿರ್ಮಾಪಕ ನಿರ್ದೇಶಕ ಯಾರು? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾಗಿರುವಂತಹ ಚರ್ಚೆ ಆಗ್ತಾ ಇದೆ. 48 ನಾಯಕರ ಸಿಡಿ ಸಿದ್ಧ ಆಗಿದೆ ಅಂತ ಸ್ವತಃ ರಾಜಣ್ಣ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದಂತಹ ಹನಿ ಟ್ರ್ಯಾಪ್ ಪ್ರಕರಣದ ಹಿಂದಿನ ಅಸಲಿ ಸೂತ್ರಧಾರ ಯಾರು? ಹಾಗಾದ್ರೆ ಇದೀಗ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಈ ಒಟ್ಟಾರೆ ಪ್ರಕರಣದ ನಿರ್ಮಾಪಕ ನಿರ್ದೇಶಕ ಯಾರು ಅನ್ನೋ ಬಗ್ಗೆ ಗಂಭೀರವಾಗಿರುವಂತಹ ಚರ್ಚೆ ನಡೀತಾ ಇದೆ. 48 ನಾಯಕರ ಸಿಡಿ ಸಿದ್ಧ ಆಗಿದೆ ಅಂತ ಕೆಎನ್ ರಾಜಣ್ಣ ಅವರೇ ಸದನದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು. ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ಗೆ ನಡೆದಿತ್ತು ಮಾಸ್ಟರ್ ಪ್ಲಾನ್. ಊರೂರು ಅಲೆದು ಹನಿ ಟ್ರ್ಯಾಪ್ಗೆ ಹೊಂಚು ಹಾಕಿತ್ತು ಈ ಗ್ಯಾಂಗ್. ಬೆಂಗಳೂರಲ್ಲಿ ಕೈಚಳಕ ತೋರಿಸೋದಕ್ಕೆ ಹೋಗಿ ಈ ತಂಡ ಸಿಕ್ಕಿಬಿತ್ತು. ಯಾವ ರೀತಿಯಾಗಿ ಪ್ಲಾನ್ ನಡೆದಿತ್ತು ಅನ್ನೋದನ್ನ ಹೇಳ್ತಾ ಇದ್ದೀವಿ. ರಾಜಣ್ಣ ಅವರನ್ನ ಸುತ್ತುವರಿದ ಗ್ಯಾಂಗ್ ಹಾಕಿದಂತಹ ಸಂಚ ಹಾಗಾದ್ರೆ ಯಾವ ರೀತಿ ಇತ್ತು? ಯಾವ ರೀತಿಯಾಗಿ ಕೆಎನ್ ರಾಜಣ್ಣ ಅವರನ್ನ ಬಲೆಗೆ ಬೀಳಿಸೋದಕ್ಕೆ ಪ್ಲಾನ್ ನಡೆದಿತ್ತು? ಸುವರ್ಣ ನ್ಯೂಸ್ ಬಯಲು ಮಾಡ್ತಾ ಇದೆ ಬಿಗ್ ಮಾಸ್ಟರ್ ಪ್ಲಾನ್. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಮಹಾ ಎಕ್ಸ್ಕ್ಲೂಸಿವ್. ರಾಜಣ್ಣ ಪುತ್ರ ರಾಜೇಂದ್ರ ಟಾರ್ಗೆಟ್ ಮಾಡಿತ್ತು ಈ ಗ್ಯಾಂಗ್. ವಕೀಲ ಅಂತ ಹೇಳ್ಕೊಂಡು ರಾಜಣ್ಣ ಅವರನ್ನ ಯುವತಿಯೊಬ್ಬಳು ಸಂಪರ್ಕವನ್ನ ಮಾಡಿರೋದು. ಸಹಕಾರ ಇಲಾಖೆಯ ಕೇಸ್ಗೆ ಸಂಬಂಧಪಟ್ಟಂತೆ ಮಾತುಕತೆಯ ನೆಪವನ್ನು ಒಡ್ಡಲಾಗಿತ್ತು. ಮಾತುಕತೆಯ ನೆಪ ಹೇಳಿ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಮುಂದಾಗಿದ್ಲು ಈ ಯುವತಿ. ಒಂದಲ್ಲ ಎರಡಲ್ಲ ಬರೋಬ್ಬರಿ 4-5 ಬಾರಿ ರಾಜಣ್ಣ ಅವರನ್ನ ಭೇಟಿ ಮಾಡೋದಕ್ಕೂ ಕೂಡ ಪ್ರಯತ್ನ ಆಗಿತ್ತು. ತುಮಕೂರು, ಮಧುಗಿರಿ, ಬೆಂಗಳೂರಿನಲ್ಲಿ ಕೆಡ್ಡಾಕಿ ಕೆಡವೋದಕ್ಕೆ ಯತ್ನ ಆಗಿತ್ತು. ಆನಂತರ ಬೆಂಗಳೂರಿನಲ್ಲಿ ಸಚಿವ ರಾಜಣ್ಣ ಅವರ ಕೈಗೆ ಈ ಹನಿ ಟ್ರ್ಯಾಪ್ ಲೇಡಿ ಸಿಕ್ಕಾಕೊಳ್ತಾಳೆ. ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇದು ಒಂದು ಸಿಡಿ ಪೆನ್ ಡ್ರೈವ್ಗಳಿಗೆ ಒಂದು ಕಾರ್ಖಾನೆ ತರ ಅಂತಕ್ಕಂಥದ್ದು ಕೂಡ ಬಹಳ ಜನ ಹೇಳ್ತಾರೆ. ನಾನು ಹೇಳ್ತಾ ಇಲ್ಲ. ಇದರಲ್ಲಿ 2 ಫ್ಯಾಕ್ಟ್ರಿ ನಿಮ್ದೊಂದಿದೆ, ಇಲ್ಲೊಂದಿದೆಯಾ? ನಿಮ್ದು ಯಾವ್ದು ಅಂತ ಹೇಳಿದ್ರೆ ಇಲ್ಲಿ ಯಾವ್ದು ಅಂತ ಹೇಳ್ಬೋದು. ಅದೇನೇ ಇಲ್ಲಿ ಅಧ್ಯಕ್ಷೆ ಬಹಳ ಗುರುತರವಾದಂತಹ ಒಂದು ಆರೋಪ ಅಂತೇಳಿ ನಾನು ಕೂಡ ಅನ್ಕೊಳ್ತೇನೆ. ತುಮಕೂರಿನ 2 ಪ್ರಭಾವಿ ಸಚಿವರು ಹನಿ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದು ಹಾಗಾಯ್ತು, ಹೀಗಾಯ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.